ಇಷ್ಟೊತ್ತಷ್ಟೇ ಹೊರಬಂದ UPSC ರಿಸಲ್ಟ್ನಲ್ಲಿ 336ನೇ ರ್ಯಾಂಕಿಂಗ್ ಪಡ್ಕೊಂಡಿರುವಂತಹ ಮಿರ್ಜಾ ಕದೀರ್ ಬೇಗ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮಿರ್ಜಾ ಕದೀರ್ ಬೇಗ್ ಅವರೇ, ಮೊದಲಿಗೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್. 336ನೇ ರ್ಯಾಂಕಿಂಗ್ ಆ ಒಂದು UPSC ಲಿಸ್ಟಲ್ಲಿ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಹೆಸರಿತ್ತು. ನೋಡಿದ ತಕ್ಷಣ ಏನು ಅನ್ನಿಸ್ತು? ಆ ಒಂದು ಸಂತೋಷವನ್ನು ಯಾರ ಜೊತೆ ಶೇರ್ ಮಾಡ್ಕೊಂಡ್ರ? ಮೊದಲನೇದಾಗಿ ಧನ್ಯವಾದಗಳು. ಸೊ ಇದು ಭಾಳ ಖುಷಿಯಾದಂಥ ವಿಷಯ. ಸೊ ನನ್ನ ರಿಸಲ್ಟ್ ಬಂದಾಗ ಐ ವಾಸ್ ಅಲಾಂಗ್ ವಿತ್ ಮೈ ಡ್ಯಾಡ್. ಸೊ ವಿ ವರ್ ಟ್ರಾವೆಲಿಂಗ್ ಆನ್ ಎ ಬೈಕ್. ಸೊ ಫಸ್ಟ್ ಬಂದ ತಕ್ಷಣ ನಮ್ಮ ಡ್ಯಾಡ್ ರಿಸಲ್ಟ್ ಬಂತು ಅಂತ ಹೇಳಿದೆ. ಸೊ ದೆನ್ ಫಸ್ಟ್ ನಾನು ಟೈಪ್ ಮಾಡಿದೆ ಮಿರ್ಜಾ ಅಂತೇಳಿ. ಮಿಸ್ಪೆಲ್ಟಾಗಿ ಝೆಡ್ ಆದಮೇಲೆ ಕಾಮ ಬಂತು, 0 of 0 ಸರ್ಚಸ್ ಅಂತ ತೋರಿಸ್ಬಿಡ್ತು. ಸೊ ದೆನ್ ಅಗೇನ್ ಐ ವೆಂಟ್ ಬ್ಯಾಕ್ ಮಿರ್ಜಾ ಅಂತ ಬಂತು, 1 of 1 ಸರ್ಚ್ 336. ದೆನ್ ಐ ಶೇರ್ಡ್ ಮೈ ಹ್ಯಾಪಿನೆಸ್ ವಿತ್ ಮೈ ಡ್ಯಾಡ್ ಆ್ಯಂಡ್ ದೆನ್ ನಮ್ಮ ಅಮ್ಮ ಮೀಟ್ ಆಗಕ್ಕೆ ಹೋದ್ವಿ. ಸೊ ದೆನ್ ಆನ್ ಇಟ್ ವಾಸ್ ಫುಲ್ ಆಫ್ ಸೆಲೆಬ್ರೇಷನ್ಸ್, ಇಟ್ ವಾಸ್ ಫುಲ್ ಆಫ್ ಹ್ಯಾಪಿನೆಸ್ ಆಲ್ ಅರೌಂಡ್. ಸೊ ಇನ್ನು ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಜೊತೆಗೆ ನೀವು ಮೂಲತಃ ಎಲ್ಲಿನೋ ಅಂದರೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಮೀನ್ಸ್ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಸರ್ವಿಸಲ್ಲಿ ಇರೋವಂಥವ್ರು ಇದ್ರ ಜೊತೆಗೆ ಮೂಲತಃ ಎಲ್ಲಿನೋರು ನೀವು? ಓಕೆ, ಸೊ ನಾವು ದಾವಣಗೆರೆ, ಪ್ರಾಪರ್ ದಾವಣಗೆರೆಯಿಂದ. ನಮ್ಮ ತಂದೆ ಹೆಸರು ಮಿರ್ಜಾ ಇಸ್ಮಾಯಿಲ್ ಅಂತೇಳಿ. ಹಿ ಈಸ್ ಅನ್ ಅಡ್ವೊಕೇಟ್ ಬೈ ಪ್ರೊಫೆಷನ್. ಮೈ ಮಾಮ್ ಈಸ್ ಹಬೀಬಾ ಖಾತೂನ್, ಶಿ ಈಸ್ ಎ ಹೋಮ್ ಮೇಕರ್. ನಾವು ಯಾರು ಸರ್ವಿಸಲ್ಲಿ ಇಲ್ಲ. ಬಟ್ ದೆನ್ ಅಗೇನ್ ನಮ್ಮ 3 ಜನ ಸಿಬ್ಲಿಂಗ್ಸ್ ಕೂಡ ಎಲ್ಲರೂ ಕೂಡ ಮೆಡಿಸಿನ್ ಮಾಡ್ತಿದ್ದಾರೆ. ಸೊ ಐ ವಾಸ್ ಆಡ್ ಒನ್ ಔಟ್. ಇಂಜಿನಿಯರಿಂಗ್ ಆಯ್ತು ನಮ್ಮದು. ಸೊ ಮೊದಲಿಂದನಾಗಿ ನಮ್ಮ ಮನೆಯಲ್ಲಿ ಆ ಥರ ಎನ್ವಿರಾನ್ಮೆಂಟ್ ಇತ್ತು, ಸರ್ವಿಸ್ ಓರಿಯೆಂಟೇಷನ್ ಆ ಥರ ಇತ್ತು. ಸೊ ಪೇರೆಂಟ್ಸ್ ಏನು ಬರೀ ಒಂದು ಹಾಸ್ಪಿಟ್ಲ್ ಓಪನ್ ಮಾಡಿ ವೀಕ್ಲಿ 2 or 3 ಎಲ್ಲ ಪೂರ್ಗೆ ಫ್ರೀ ಡಯಾಗ್ನೋಸಿಸ್ ಕೊಡೋಣ, ಫ್ರೀ ಟ್ರೀಟ್ಮೆಂಟ್ ಕೊಡೋಣ ಅಂತ ಒಂದು ಏಮ್ ಇತ್ತು. ಸೊ ಆ ವಾತಾವರಣದಲ್ಲಿ ಬೆಳೆದಿದ್ದೀನಿ. ಸೊ ಹಾಗಾಗಿ UPSC ಎಕ್ಸಾಮ್ ತೊಗೊಂಡು ಒಳ್ಳೆ ಬ್ಯೂರೋಕ್ರಾಟ್ ಆಗೋಕ್ಕೆ ಒಂದು ಪ್ರೇರಣೆ ಸಿಕ್ಕಿದೆ. ಸೊ ಮನೆಯಲ್ಲಿ ಈ ಥರ ಒಂದು ಮೊರಲ್ ಸಪೋರ್ಟ್ ಜೊತೆಗೆ ಫೈನಾನ್ಷಿಯಲ್ ಸಪೋರ್ಟ್ ಕೂಡ ಇತ್ತು. ಸೊ ದಟ್ ಈಸ್ ದ ರೀಸನ್ ವೈ ಐ ಆಮ್ ಹಿಯರ್. ಸೊ ನಮ್ಮ ಸರ್ವಿಸಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಸರ್ವಿಸಲ್ಲಿಲ್ಲ. ಬಟ್ ಐ ಹೋಪ್ ಐ ಆಮ್ ದ ಫಸ್ಟ್ ಒನ್ ಇನ್ ದ ಸರ್ವಿಸ್ ಆ್ಯಂಡ್ ಐ ವುಡ್ ಡೂ ಬೆಸ್ಟ್ ವಾಟ್ ಎವರ್ ಐ ಕ್ಯಾನ್ ಡೂ. ತಾವು ಎಜುಕೇಷನ್ ಮುಗಿಸಿದ ತಕ್ಷಣ ನೀವು UPSC ಅಟೆಂಡ್ ಮಾಡಿದ್ರೆ ಅಥವಾ ಎಲ್ಲರೂ ವರ್ಕ್ ಮಾಡಿದ್ರ? ನಂದು ಇಂಜಿನಿಯರಿಂಗ್ ಆಗಿದೆ. ಇಂಜಿನಿಯರಿಂಗ್ ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿಯಲ್ಲಿ ENC ಮಾಡಿದೆ ನಾನು. ಸೊ 2014 ಪಾಸ್ಔಟ್. ದೆನ್ ಜಾಬ್ ಮಾಡಿಲ್ಲ ನಾನು, ಕ್ಯಾಂಪಸ್ ಆಗಿತ್ತು. ದೆನ್ ಐ ವೆಂಟ್ ಟು ಸ್ಟಡಿ ಫರ್ದರ್. ಮಾಸ್ಟರ್ಸಲ್ಲಿ ನಾನು ಮಣಿಪಾಲ್ ಯೂನಿವರ್ಸಿಟಿ ಸ್ಕೂಲ್ ಆಫ್ ಇನ್ಫಾರ್ಮೇಷನ್ ಸೈನ್ಸಸ್ ಅಂತ ಹೇಳಿ ಅದು, ಮತ್ತು SCGLIC Rouen ಫ್ರಾನ್ಸಲ್ಲಿ ಡ್ಯುಯಲ್ ಡಿಗ್ರಿ ಕೋರ್ಸ್ ಇತ್ತು. ಐ ಡಿಡ್ ದ್ಯಾಟ್. ಸೊ ಐ ಡಿಡ್ ಮೈ ಮಾಸ್ಟರ್ಸ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್. ಅದಾದಮೇಲೆ ಐ ಗಾಟ್ ಎನ್ ಆಪರ್ಚುನಿಟಿ ಟು ವರ್ಕ್ ಆಸ್ ಎನ್ ಇಂಟರ್ನ್ ಇನ್ ABB ಜರ್ಮನಿ ಲ್ಯಾಡೆನ್ಬರ್ಗ್. ದೆನ್ ಅಲ್ಲೇ ಅಬ್ಸರ್ವ್ ಕೂಡ ಆಗಿದ್ದೆ. ಅದಾದಮೇಲೆ ಜಾಬ್ ನಂತರ ಈ ಪ್ರೇರಣೆ ಬಂದಿದ್ದ ಕಾರಣ ಐ ದೆನ್ ರಿಟರ್ನ್ ಬ್ಯಾಕ್. ಸೊ ಆ ಒಂದು ರಿಸ್ಕ್ ಇತ್ತು. ಐ ಹ್ಯಾಡ್ ಲೆಫ್ಟ್ ದ ಜಾಬ್, ಐ ವಾಸ್ ನಾಟ್ ಅರ್ನಿಂಗ್. ಸೊ ಪೇರೆಂಟ್ ಸಪೋರ್ಟ್, ಫೈನಲಿ ದಿ ಹಾರ್ಡ್ ವರ್ಕ್ ಹ್ಯಾಸ್ ಪೇಡ್ ಔಟ್. ಅಲ್ಲಾ ಇಸ್ ಗ್ರೇಟ್. ಸೊ ಹಾಗಾಗಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದ ಗಾಡ್. ಈಗ ತಮಗೆ ಸಿಕ್ಕಿರುವಂಥ ರ್ಯಾಂಕಿಂಗ್ ಏನಿದೆ, ಸೊ ಈ ಒಂದು ರ್ಯಾಂಕಿಂಗಿಗೆ ಯಾವ ಪೋಸ್ಟು ತಮಗೆ ಸಿಗ್ಬೋದು? ತಾವು ಯಾವ ಒಂದು ಪೋಸ್ಟ್ ಸಿಗಬೇಕು ಅನ್ನೋಂಥ ಆಸೆನ ಇಟ್ಕೊಂಡಿದ್ರಾ? ಸೊ ನಾನು IAS ಸಿಗಬೇಕು ಅಂತಲೇ ಇತ್ತು. ಬಟ್ ನಂದೆಲೆಸ್ ರ್ಯಾಂಕ್ 336 ಇದೆ. ಐ ಕಮ್ ಅಂಡರ್ ಜನರಲ್ ಕ್ಯಾಟಗರಿ. ಸೊ ಇವಾಗ ಜಸ್ಟ್ ನಮಗೆ ಸರ್ವಿಸ್ ಯಾವ ಸಿಗುತ್ತೆ ಗೊತ್ತಿಲ್ಲ. ಪ್ರಾಬಿಲಿಟಿ ಇದೆ ರೆವೆನ್ಯೂ ಸರ್ವಿಸ್ ಸಿಗ್ಬೋದು, ಇಲ್ಲಾಂದರೆ ರೈಲ್ವೆ ಟ್ರಾಫಿಕ್ ಸರ್ವಿಸ್ ಸಿಗ್ಬೋದು ಅಂತ ಹೇಳಿ. ಸೊ ಹೋಪ್ಫುಲಿ ವಾಟ್ ಎವರ್ ಸರ್ವಿಸ್ ಐ ಗೆಟ್, ಐ ಥಿಂಕ್ ಐ ವುಡ್ ಶೋ ಮೈ ಪೊಟೆನ್ಷಿಯಲ್ ಇನ್ ದ್ಯಾಟ್. ಮತ್ತೊಂದು ಅಟೆಂಪ್ಟ್ ಏನಾದ್ರು ಕೂಡ ಟ್ರೈ ಮಾಡ್ತೀರಾ? ಚಾನ್ಸಸ್ ಕೂಡ ಇದೆ, ಮಾಡ್ಬೋದು. ನಂದು ಹೋಪ್ ಕೂಡ ಅದೇ ಇದೆ. ಈ ಪ್ರಿಪ್ರೇಷನ್ ಆದರೆ ಇಫ್ ಐ ಫೀಲ್ ಕಾನ್ಫಿಡೆಂಟ್ ಟು ಗಿವ್ ಎಕ್ಸಾಮಿನೇಷನ್, ಬಿಕಾಸ್ ಈ ಎಕ್ಸಾಮ್ ರಿಕ್ವೈರ್ಸ್ ಕಾನ್ಫಿಡೆನ್ಸ್. ಬೇರೆ ಎಷ್ಟೇ ಇದು ಮಾಡಿರಿ, ಎಷ್ಟೇ ಓದ್ರಿ, ಅಗೇನ್ ಎವ್ರಿಥಿಂಗ್ ಫಾಲ್ಸ್ ಡೌನ್ ವೆನ್ ದ ಕಾನ್ಫಿಡೆನ್ಸ್ ಫಾಲ್ಸ್ ಡೌನ್ಸ್. So that is why if I get confident enough, if I am confident enough to write one more prelims, then I will definitely take the exam. ಇನ್ನು ಕೆಲವೇ ದಿನಗಳಲ್ಲಿ ಒಂದು ಸಾರ್ವಜನಿಕರ ಸೇವೆಗಾಗಿ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಸೇವೆಗೆ ತೆರಳುತ್ತಾ ಇದ್ದೀರಾ. ಯಾವ ರೀತಿಯಾದ ಸೇವೆಯನ್ನು ತಮ್ಮಿಂದ ಜನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತೀರಿ? I promise that I will be a very honest officer. ಈ ನಮ್ಮದು ಏಮ್ ಏನಿತ್ತು, ಮೋಟಿವೇಶನ್ ಟು ಸರ್ವಿಸ್ ದ ಪೀಪಲ್, ಹೆಲ್ಪ್ ಇನ್ ದ ಪ್ರೊಸೆಸ್ ಆಫ್ ನೇಷನ್ ಬಿಲ್ಡಿಂಗ್, ಆ ಏಮ್ ಇದ್ದೇ ಇದೆ. ಸೊ ನಮ್ಮ ನ್ಯಾರೇಟಿವ್ ಕೂಡ ಅದೇ ಸೆಕ್ಯುಲರ್ ಕಾನ್ಸೆಪ್ಟಲ್ಲಿದೆ. ಸೊ ಇನ್ ವಾಟ್ ಎವರ್ ಕೆಪಾಸಿಟಿ ಐ ಆಮ್ ಪೋಸ್ಟೆಡ್ ಇನ್, ಐ ವಿಲ್ ಎಕ್ಸಿಬಿಟ್ ದೀಸ್ ಥಿಂಗ್ಸ್ ಆಫ್ ಮೈನ್. ಸೊ ನೇಷನ್ ಬಿಲ್ಡಿಂಗ್ ಪ್ರೊಸೆಸಲ್ಲಿ ನಾನು ಒಂದು ನನ್ನಿಂದ ಆದಷ್ಟು ಒಂದು ಶೇರ್ ನಾನು ಕೊಡ್ತೀನಿ. ಸೊ ಹಾಗಾಗಿ ಐ ವಿಲ್ ವರ್ಕ್ ಟುವರ್ಡ್ಸ್ ದ ಸರ್ವಿಸ್ ಆಫ್ ದ ಪೀಪಲ್. ಆಲ್ ದ ಬೆಸ್ಟ್. ಓಕೆ, ಸೊ ಇದಿಷ್ಟು 336ನೇ ರ್ಯಾಂಕಿಂಗನ್ನು ಪಡ್ಕೊಂಡಿರುವಂಥ ಮಿರ್ಜಾ ಕದೀರ್ ಬೇಗ್ ಅವರ ಒಂದು ಮಾತುಗಳು. ನನ್ನ ಮನೆಯಲ್ಲೇ ಒಂದು ಜನಸೇವೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥ ವಾತಾವರಣವನ್ನು ನಿರ್ಮಾಣ ಮಾಡಲಾಗಿತ್ತು, ಅಂದರೆ ಆ ರೀತಿಯಾದಂಥ ಒಂದು ಎನ್ವೈರನ್ಮೆಂಟು. ಸೊ ಅದರಿಂದ ನನಗೆ ಈ ಒಂದು UPSC ಎಕ್ಸಾಮನ್ನು ಬರೀಬೇಕು, ಪಾಸ್ ಆಗಬೇಕು ಅನ್ನುವಂಥ ಏಮನ್ನು ಇಟ್ಕೊಂಡಿತ್ತು. ಸೊ ಅದನ್ನು ಈಡೇರಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಮುರಳಿ ಜೊತೆಗೆ ಶಿವಪ್ರಸಾದ್, ಫಸ್ಟ್ ನ್ಯೂಸ್ ಬೆಂಗಳೂರು.